ಇನ್ನು ಬೆಂಗಳೂರಿನ ಒಂದೊಂದು ಏರಿಯಾದಲ್ಲೂ ಕೂಡ ಈಗ ಜಲಸಂಕಷ್ಟ ಹೆಚ್ಚಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಪ್ರತಿದಿನ ಕೂಡ ನಾವು ಇದ್ರ ಬಗ್ಗೆ ವರದಿ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಏರಿಯಾಗಳಲ್ಲಿ ಹೇಗಿದೆ ಸಮಸ್ಯೆ ಅಂತೇಳಿ. ಈಗ ಮಂಗಮ್ಮನ ಪಾಳ್ಯದಲ್ಲಿ 10 ದಿನಕ್ಕೊಂದ್ಸತಿ ನೀರು ಬರ್ತಾ ಇದೆಯಂತ. ಏನು ಮಾಡಬೇಕು ಇಲ್ಲಿನ ಜನ? ಪಾಪ ಬೊಮ್ಮನಹಳ್ಳಿ ವಲಯದ ಮಂಗಮ್ಮನ ಪಾಳ್ಯದಲ್ಲಿ ಸಮಸ್ಯೆ ತಲೆದೋರ್ತಾ ಇದೆ. ಇಲ್ಲಿರುವಂತಹ ಜನ, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತುಂಬಾ ದುಬಾರಿ ಬೆಲೆಯನ್ನು ಕೊಟ್ಟು ಟ್ಯಾಂಕರ್ನ ತರಿಸ್ಕೋಬೇಕು. ಟ್ಯಾಂಕರ್ ನೀರಿಗೆ 3 ದಿನ ಮುನ್ನಾನೆ ಬುಕ್ ಮಾಡಬೇಕಂತೆ. ಅಡ್ವಾನ್ಸ್ ಆಗಿ 3 ದಿನ ಮುಂಚೆ ಹೇಳಿದ್ರೆ ನೀರು ಶೇಖರಿಸಿ ಅವರು ತೆಗೆದುಕೊಂಡು ಕೊಡ್ತಾರೆ. ಸೊ ಏನಾದರೂ ನಾವು ಹೆಚ್ಚು ನೀರು ಶೇಖರಿಸಿಟ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲಿ ಹುಳುಗಳ ಕಾಟ. ಸೊ ಇದು ಕೂಡ ಹೆಚ್ಚಿನ ಸಮಸ್ಯೆ ಈಗ ಅಲ್ಲಿನ ಜನರಿಗೆ ತಲೆದೋರ್ತಾ ಇದೆ. ಅಲ್ಲಿನ ನಿವಾಸಿಗಳು ಈಗ ಪರಿತಪಿಸ್ತಾ ಇದ್ದಾರೆ. 10 ದಿನಕ್ಕೊಂದ್ಸತಿ ನೀರು ಬರುತ್ತೆ, ಅದನ್ನು ತುಂಬಿಸಿಟ್ಕೊಳ್ಳೋಣ ಅಂತ ಹೇಳಿದ್ರೆ ಮತ್ತೆ ಅದು ಕೂಡ ಹಾಳಾಗುತ್ತೆ, ಹುಳುಗಳು ಬೀಳುತ್ತೆ. ಇನ್ನು ಟ್ಯಾಂಕರ್ ನೀರು ತರಿಸ್ಕೊಳ್ಳೋಣ ಅಂದರೆ 3 ದಿನ ಮುಂಚೆ ಹೇಳಬೇಕಂತೆ ಇವರಿಗೆ. 3 ದಿನ ಮುಂಚೆ ಅಡ್ವಾನ್ಸ್ ಆಗಿ ಅದಕ್ಕೆ ದುಡ್ಡನ್ನು ಕಟ್ಟಿದ್ರೆ ಅವಾಗ ಇವ್ರು ಬಂದು ಟ್ಯಾಂಕರ್ನಲ್ಲಿ ನೀರನ್ನು ಹಾಕಿ ಹೋಗ್ತಾರೆ. ಅದು ಕೂಡ ತುಂಬ ವಿಪರೀತ ಜಾಸ್ತಿ ಹಣವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಅಳಲು. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡಿ, ಇಲ್ಲಿ 3 ದಿನ ಅಲ್ಲ, 1 ವಾರ ಅಲ್ಲ, ಬರೋಬ್ಬರಿ 10 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜನ ಟ್ಯಾಂಕರ್ ಜಪ ಮಾಡ್ತಾ ಇದ್ದಾರೆ. ವಿಷಯ ಅಂದರೆ, ಒಂದು ಟ್ಯಾಂಕರ್ ನೀರು ಬೇಕು ಅಂದರೆ 3 ದಿನ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಂತೆ. ಬೆಂಗಳೂರಿನ ಮತ್ತೊಂದು ಏರಿಯಾದ ಜಲಭವಣೆ ಇಲ್ಲಿದೆ ನೋಡಿ. ಬಿಂದಿಗೆಗಳಲ್ಲೆಲ್ಲ ಹುಳ ಬಿದ್ದೋಗುತ್ತೆ ಸರ್. ಆವಾಗ 10 ದಿವಸ 15 ದಿವಸ ಅದನ್ನು ಕುಡಿಯೋಕ್ಕಾಗುತ್ತಾ ಸರ್? ಒಂದು ಟ್ಯಾಂಕರ್ಗೆ 1800, 1500 ರೂಪಾಯಿಂದ 800 ರೂಪಾಯಿವರೆಗೂ ಮಾರಾಟ ಆಗ್ತಾ ಇದೆ. ಒಮ್ಮೆ 10 ದಿನ, ಮತ್ತೊಮ್ಮೆ 12 ದಿನ, ಹೀಗೆ ದಿನಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಿದೆ. ಮುಂದೆ 2 ವಾರಕ್ಕೊಮ್ಮೆ ನೀರು ಬರುತ್ತೋ ಏನೋ ಅಂತ ಈ ಏರಿಯಾ ಜನ ಆತಂಕದಲ್ಲಿದ್ದಾರೆ. ಇಡೀ ಬೆಂಗಳೂರಿನ ಜಲಸಂಕಷ್ಟವನ್ನ ತೆರೆದಿಡ್ತಿರೋ TV9 ಇವತ್ತು ಮಂಗಮ್ಮನ ಪಾಳ್ಯ ಜನರ ಜಲಗೋಳನ್ನ ಹೊತ್ತು ತಂದಿದೆ. ನೀರಿಲ್ಲದೆ ಹೈರಾಣಾದ ಮಂಗಮ್ಮನ ಪಾಳ್ಯ ಜನ 10 ದಿನಕ್ಕೊಮ್ಮೆ ಬರ್ತಿದೆ ಜೀವಜಲ. ಬೊಮ್ಮನಹಳ್ಳಿ ವಲಯದ ಮಂಗಮ್ಮನ ಪಾಳ್ಯ ಏರಿಯಾ ಇದು. ಈ ಏರಿಯಾದಲ್ಲೂ ಜಲ ಸಂಕಷ್ಟವೇ ಕಾಣ್ತಿದೆ. ಕೆಲ ಏರಿಯಾಗಳಲ್ಲಿ ವಾರಕ್ಕೊಮ್ಮೆ ನೀರು ಬರ್ತಿದ್ರೆ ಇಲ್ಲಿ 10-12 ದಿನಕ್ಕೊಮ್ಮೆ ಕಾವೇರಿ ನೀರು ಬರ್ತಿದೆಯಂತೆ. ಅದರೊಳಗೆ ನೀರು ಖಾಲಿಯಾದರೆ ಈ ಜನ ದೊಡ್ಡ ಸಂಕಷ್ಟವನ್ನೇ ಅನುಭವಿಸಬೇಕಾಗತ್ತೆ. ಇನ್ನು ತಿಂಗಳಿಗೆ 8,000 ಬಾಡಿಗೆ, 1,000 ನೀರಿಗಾಗಿ ಕೊಡ್ತಿರೋ ಬಾಡಿಗೆದಾರರು ಟ್ಯಾಂಕರ್ ನೀರಿಗೂ ಹಣ ಕೊಡಬೇಕಾಗತ್ತೆ. ಕೂಲಿ ಕೆಲಸ ಮಾಡಿಕೊಂಡು ಎಲ್ಲಿಂದ ಹಣ ತರೋದು ಅಂತ ಜನ ನೋವು ತೋಡಿಕೊಳ್ತಿದ್ದಾರೆ. ಬಾಡಿಗೆ ರೆಂಟ್ ಬಂದುಬಿಟ್ಟೆ 8,000, ನೀರಿಂದು ಮತ್ತು ಸಪ್ರೇಟ್ 1,000. ಓಕೆನಾ? ಇಷ್ಟೆಲ್ಲ ಕೊಟ್ಟು ನಾವು ನೀರಿಗೆ ಪ್ರಾಬ್ಲಮ್ ಅಂತ ಅಂದರೆ ನಾವೆಲ್ಲಿ ಹೋಗ್ಬೇಕು? ಹೌದಾ? ನಾವು ದುಡ್ಕೊಂಡು ತಿನ್ನೋರೆ, ದಿನಗೂಲಿಯ ಮಾಡ್ಕೊಂಡು ತಿನ್ನೋರು. ನಾವು ಅಷ್ಟೊಂದೆಲ್ಲ ಕೊಟ್ಟು ನಾವು ನೀರಿಲ್ಲ ಅಂತಂದರೆ ಎಲ್ಲಿ ಹೋಗ್ಬೇಕು? 10 ದಿನಕ್ಕೊಮ್ಮೆ ನೀರು ಬರ್ತಿದೆ. ಜನ ಡ್ರಮ್, ಸಿಂಟೆಕ್ಸ್, ಬಿಂದಿಗೆ ಅಂತ ಎಲ್ಲದರಲ್ಲೂ ನೀರನ್ನ ಶೇಖರಿಸಿಟ್ಟುಕೊಳ್ತಿದ್ದಾರೆ. ಆದರೆ ವಾರವಾಗ್ತಿದ್ದಂತೆ ಬಿಂದಿಗೆಯಲ್ಲಿ ಹುಳು ಬೀಳ್ತಿವೆ. ಅಂತಹ ನೀರನ್ನ ಕುಡಿಯೋದು ಹೇಗೆ ಅನ್ನೋದು ಮತ್ತೊಬ್ಬರ ಪ್ರಶ್ನೆ. ಒಂದು 12 ದಿವಸ 15 ದಿವಸಗೂ ಒಂದ್ಸಲಿ 2 ಸಲ ಬಿಡೋದು ಕಷ್ಟ. ಬಿಟ್ಟರು ಅದು ಬರ್ತಾ ಇಲ್ಲ ನೀರು. ಒಂದಿಷ್ಟೇಷ್ಟು ಬಿಡ್ತಾರೆ, 4 ಅವರ್ ಬಿಡ್ತಾರೆ, 12 ಗಂಟೆ ಮೇಲೆ ಬಿಡ್ತಾರೆ. ಅದಕ್ಕೆ ಮುಂಚೆ ಬಿಟ್ಟರು ನಾವೇನೋ ಹಿಡ್ಕೋಬೋದು. ಆಮೇಲೆ ಅಷ್ಟು ನಿದ್ದೆ ಇಲ್ದಿರ ರಾತ್ರಿ ಎಲ್ಲ ಹಿಡ್ಕೊಂಡ್ರು ಬಿಂದಿಗೆಗಳಲ್ಲೆಲ್ಲ ಹುಳ ಬಿದ್ದೋಗುತ್ತೆ ಸರ್. ಆವಾಗ 10 ದಿವಸ 15 ದಿವಸ ಅದನ್ನು ಕುಡಿಯೋಕ್ಕಾಗುತ್ತಾ ಸರ್? ಟ್ಯಾಂಕರ್ ನೀರಿಗಾಗಿ 3 ದಿನ ಅಡ್ವಾನ್ಸ್ ಬುಕ್ಕಿಂಗ್. ಇನ್ನು ರಾತ್ರಿ 12 ಗಂಟೆಗೆ ನೀರು ಬರುತ್ತೆ. ಬೆಳಗಿನ ಜಾವ 3 ಗಂಟೆವರೆಗೂ ನೀರು ತುಂಬಿಸಿಕೊಳ್ಬೇಕು. ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಹೇಗೆ ಅಂತ ಇಲ್ಲಿನ ಜನ ಅಳಲು ತೋಡಿಕೊಳ್ತಿದ್ದಾರೆ. ಇದರ ನಡುವೆ ಜನರ ನೀರಿನ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಂಡಿರೋ ಟ್ಯಾಂಕರ್ ಮಾಲೀಕರು 1,500, 2,000 ರೂಪಾಯಿ ಅಂತ ನೀರಿನ ದರ ಹೆಚ್ಚಿಸಿದ್ದಾರೆ. ವಿಷಯ ಅಂದರೆ, ಒಂದು ಟ್ಯಾಂಕರ್ ನೀರು ಬೇಕು ಅಂದರೆ 3 ದಿನ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಂತೆ. ಒಂದು ಟ್ಯಾಂಕರ್ಗೆ 1800, 1500 ರೂಪಾಯಿಂದ 800 ರೂಪಾಯಿವರೆಗೂ ಮಾರಾಟ ಆಗ್ತಾ ಇದೆ. ಅದು ಕೂಡ ನಮ್ಮ ಕೈಗೆ ಸಿಗ್ತಿಲ್ಲ. 3 ದಿನ 4 ದಿನ ಮುಂಚೆ ಬುಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಸಾಧ್ಯ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಜನರ ಗೋಳು ಒಂದ್ ಕಡೆ ಆದರೆ ಇಂಡಸ್ಟ್ರಿಯವರಿಗೆ ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅದೇನೇ ಇರಲಿ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿರೋ ಸರ್ಕಾರ ಮಂಗಮ್ಮನ ಪಾಳ್ಯದ ಜನರ ಸಮಸ್ಯೆಯನ್ನ ಆಲಿಸಬೇಕಿದೆ. ರಾಜ್ಯದ ಅದೆಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿರೋ TV9 ಇವರ ಸಂಕಷ್ಟಕ್ಕೂ ಮುಕ್ತಿ ಕೊಡಿಸೋ ಕೆಲಸ ಮಾಡ್ತಿದೆ.
ಶಾಂತಮೂರ್ತಿ, TV9 ಬೆಂಗಳೂರು. ಇದು ಮಂಗಮ್ಮನ ಪಾಳ್ಯದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಶಾಂತಮೂರ್ತಿ, ಓವರ್ ಟು ಯು. ಈಗ ಅಲ್ಲಿರುವಂತಹ ಜನ ಹೇಗೆ ಪರಿತಪಿಸ್ತಾ ಇದ್ದಾರೆ ನೀರಿಗೋಸ್ಕರ? 10 ದಿನ 12 ದಿನಕ್ಕೊಂದ್ಸತಿ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಪಾಪ ಇವರ ಸಮಸ್ಯೆ ಎಷ್ಟೊಂದು ದೊಡ್ಡದಾಗಿದೆ. ಏನು ಹೇಳ್ತಾ ಇದ್ದಾರೆ ಈಗ ಅಲ್ಲಿನ ಜನ? ಎಸ್ ರೆಹಮಾನ್, ಈಗಾಗಲೇ ಏನೋ ರಾಜಧಾನಿಯಲ್ಲಿ ನೀರಿನ ಸಮಸ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಭಾಗಗಳಲ್ಲಿ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದ್ರ ಬಗ್ಗೆ TV9 ಕೂಡ ವರದಿಯನ್ನು ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಂಗಮ್ಮನ ಪಾಳ್ಯದಲ್ಲಿ ಆ ಜನರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಯಾಕಂದರೆ ಒಂದು 10-15 ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ. ಆ ಒಂದು ನೀರು ಕೂಡ ಬರ್ತಾ ಇರೋ ನೀರು ಕೂಡ ಮನೆಗಳಿಗೆ ಸಾಕಾಗದೇ ಇರ್ತಕ್ಕಂಥದ್ದು. ಈಗ ಖಾಲಿ ಬಿಂದಿಗೆಗಳನ್ನು ಹಿಡ್ಕೊಂಡು ನಮಗೆ ನೀರು ಬೇಕು ಅಂತ ಒಂದು ಘೋಷಣೆಗಳನ್ನ ಕೂಗಿ ನೀರು ಬೇಕು ಅನ್ನೋ ಒಂದು ಆಗ್ರಹವನ್ನು ಇಲ್ಲಿ ಜನರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ನೀರನ್ನ ಸಂಗ್ರಹ ಮಾಡೋ ಸಂದರ್ಭದಲ್ಲೂ ಕೂಡ ಜಾಸ್ತಿ ದಿನ ಆದ್ರೆ ಆ ಒಂದು ನೀರಿನಲ್ಲಿ ಹುಳಗಳು ಕಾಣಿಸ್ಕೊಳ್ತಾ ಇರೋದು ಇಲ್ಲಿಯ ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಇದ್ರ ಜೊತೆಯಲ್ಲಿ ಇಲ್ಲಿ ಜನರೇನಿದ್ದಾರೆ ಇವರು ಟ್ಯಾಂಕರ್ ನೀರನ್ನ ತರಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ 3 ದಿನಕ್ಕೂ ಮುಂಚೆನೆ ಬುಕ್ ಮಾಡಬೇಕು ಅಂತ ಟ್ಯಾಂಕರ್ ಅವರು ಹೇಳ್ತಾ ಇದ್ದಾರೆ. ಇದರಿಂದ ನೀರನ್ನು ನಾವು ಹೇಗೆ ಬಳಸಬೇಕು ಅಂತ ಜನರು ಆ ಒಂದು ಸಮಸ್ಯೆಗೆ ಎದುರಾಗಿರುವಂಥದ್ದು. ನಮ್ಮ ಜೊತೆ ಈಗ ಸ್ಥಳೀಯರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರಾ ನೀರಿಗಾಗಿ ಅಂತ? ಸರ್, ನೀರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ನಮಗೆ. 10 ದಿನಕ್ಕೆ 12 ದಿನಕ್ಕೆ ಒಂದ್ಸರ್ತಿ ಕಾವೇರಿ ನೀರು ಬರೋದು. ಅಷ್ಟು ದಿನ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಕೂಡ ನೀರಿನಲ್ಲಿ ಹುಳಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನೈಟಲ್ಲಿ 1 ಗಂಟೆ ಮೇಲೆ 3 ಗಂಟೆ ಒಳಗಡೆ ನೀರು ಬಿಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಎದ್ದು ನೀರು ಹಿಡಿಯೋಕ್ಕೂ ಕಷ್ಟ ಆಗ್ತಾ ಇದೆ ನಮಗೆ. ಬಟ್ ನೀರಿನ ತೊಂದರೆ ತುಂಬಾ ಆಗ್ತಾ ಇದೆ ಸರ್. ಏನಾದರೂ ವ್ಯವಸ್ಥೆ ಮಾಡಬೇಕು, ಸ್ಥಳೀಯ ಶಾಸಕರಾಗಲಿ ಯಾರೇ ಆಗಲಿ, ನಮಗೆ ಯಾರು ಸಂಬಂಧಪಟ್ಟಿರೋರು ಯಾರೇ ಇರಲಿ ಅವ್ರಿಗೆ ಈ ವಿಷಯ ತಲುಪಿಸ್ಬಿಡಿ. ಮೇಡಮ್, ಈಗ ಒಂದಷ್ಟು ಭಾಗಗಳಲ್ಲಿ ನೀರಿನ ಸಮಸ್ಯೆ ಇದ್ದೇ ಇದೆ. ಆದರೆ ಟ್ಯಾಂಕರ್ನವ್ರು ಕೂಡ ಇದೇ ಒಂದು ಸಂದರ್ಭವನ್ನು ಬಳಸ್ಕೊಂಡು ದುಬಾರಿ ಹಣವನ್ನು ಕೇಳ್ತಾ ಇದ್ದಾರೆ. ಟ್ಯಾಂಕರ್ ಸಮಸ್ಯೆ ಹೇಗಾಗಿದೆ ಈಗ ಅಂತ? ಹೌದು ಸರ್, ಇವಾಗ ಟ್ಯಾಂಕರ್ ಅವ್ರಿಗೆ ಕರೆದ್ರು ಅವರು ಬರ್ತಾ ಇಲ್ಲ. 1,500 2,000 ಅಂತ ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಕಾವೇರಿ ನೀರು ಬಂದರೂ ನೈಟು 12 ಗಂಟೆ 1 ಗಂಟೆಗೆಲ್ಲ ಬಿಡ್ತಾರೆ ನೀರು. ಬೆಳಗ್ಗೆ ಎದ್ದಲ್ಲ ಅಷ್ಟೊತ್ತಿಗೆ ನೀರು ಆಫ್ ಆಗಿರುತ್ತೆ, ಹಿಡ್ಕೊಳಕ್ಕೂ ಆಗಲ್ಲ, ಏನೂ ಇಲ್ಲ. ಹಿಡ್ದು ಇಟ್ಕೊಂಡ್ರೂ ಬಿಂದಿಗೆಗಳಲ್ಲೆಲ್ಲ ಹುಳ ಬಿದ್ದು ಹೋಗ್ಬಿಡ್ತದೆ. 12 ದಿವಸ ನಾವು ಹೆಂಗೆ ಸರ್ ಅದನ್ನು ಕುಡಿಯೋದು? ತುಂಬ ಕಷ್ಟ ಆಗ್ತಾ ಇದೆ ಸರ್. ಅಮ್ಮ, ಈಗ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ನೀರು ಬೇಕೇ ಬೇಕು. ಈಗ ನೀರಿಲ್ಲದೆ ಇರೋದ್ರಿಂದ ಮನೆಗಳಲ್ಲಿ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ? ತುಂಬ ಕಷ್ಟ ಆಗುತ್ತೈತೆ. ನೀರಿಲ್ಲ ಅಂತ ಸಮಸ್ಯೆ ಹೇಳ್ಕೊಳಕ್ಕೆ ಆಗಲ್ಲ. ಪ್ರತಿಯೊಂದು ದಿವಸ ನೀರು ಇರಲೇಬೇಕು. ಅಂಥದ್ರಲ್ಲಿ ಬಿಂದಿಗೆಗಳಲ್ಲಿ ತುಂಬಿ ಇಟ್ಕೊಂಡ್ರೂ ಹುಳಗಳು ಬೀಳುತ್ತೆ. ಆ ಥರ ಇದ್ದಾಗ ನೀರು ಎಷ್ಟು 12 ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ. 3 ಗಂಟೆ ರಾತ್ರಿಗೆ ಎದ್ದು ನೀರು ಹಿಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ 15 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ನೀರನ್ನು ಬಿಡ್ತಾರೆ. ಆ ನೀರನ್ನು ಕೂಡ ಶೇಖರಣೆ ಮಾಡಿದ್ರೆ ಹುಳುಗಳು ಬೀಳ್ತಾ ಇರುವಂಥದ್ದು ನಮಗೆ ನೀರನ್ನು ಬಳಸೋದು ಯಾವ ರೀತಿ ಅನ್ನೋ ಒಂದು ಸಮಸ್ಯೆಯನ್ನು ತಂದಿಟ್ಟಿದೆ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಸದ್ಯ ಈ ಬಗ್ಗೆ ಆ ಸ್ಥಳೀಯ ಶಾಸಕರಿಗೂ ಮತ್ತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಸುಸ್ತಾಗಿರೋ ಜನ ಈಗ ನಮಗೆ ನೀರನ್ನು ಕೊಡಿ, ಇಲ್ಲಾಂದ್ರೆ ನಮಗೆ ಏನು ಬೇಕು ಕನಿಷ್ಠ ಮೂಲ ಸೌಕರ್ಯ ಅದನ್ನು ಒದಗಿಸಿಕೊಡುವ ಒಂದು ಕೆಲಸವನ್ನ ಮಾಡಿ ಅನ್ನೋ ಆಗ್ರಹವನ್ನ ಇಲ್ಲಿಯ ಜನರು ಮಾಡ್ತಾ ಇರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ.